ನಮಸ್ಕಾರ ಸ್ನೇಹಿತರೆ, 2027ರ ಫೆಬ್ರವರಿ ಅಥವಾ ಮಾರ್ಚ್ ಒಳಗಡೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ. ಅದ್ರ ಜೊತೆಗೆ ಇನ್ನು ಕೆಲವು ರಾಜ್ಯಗಳ ಚುನಾವಣೆಗಳಿದೆ. ಆದ್ರೆ ಎಲ್ಲರ ಗಮನವ ಸೆಳೆಯೋದು ಉತ್ತರ ಪ್ರದೇಶದ ಚುನಾವಣೆ. ನಿಮ್ಗೆ ಗೊತ್ತಿದೆ, ಉತ್ತರ ಪ್ರದೇಶದಲ್ಲಿ ಯಾರು ಅಧಿಕಾರಕ್ಕೆ ಇರ್ತಾರೋ ಅವರು ಮುಂದಿನ ವರ್ಷಗಳಲ್ಲಿ ದೆಹಲಿಯಲ್ಲಿ ಗದ್ದುಗೆ ಹಿಡಿಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಈ ರೀತಿಯಾದಂತಹ ಒಂದು ಪ್ರತೀತಿ ಇದೆ. ಹಾಗಾಗಿ ಉತ್ತರ ಪ್ರದೇಶ ಅನ್ನೋದು ಎಲ್ರಿಗೂ ಕೂಡ ಅತಿ ಮುಖ್ಯವಾದಂತಹ ರಾಜ್ಯ ಆಗಿದೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಅಲ್ಲಿ ಬಿಜೆಪಿಯನ್ನು ಅಲ್ಗಾಡಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಆ ಮಟ್ಟಿಗಿದೆ. ಅಲ್ಲಿಯ ಜನತೆ ಯೋಗಿ ಆದಿತ್ಯನಾಥ್ ಅವ್ರನ್ನೇ ಪುನಃ ಮುಖ್ಯಮಂತ್ರಿ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಏನಾದ್ರೂ ಮಾಡಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಸೋಲಿಸಬೇಕು, ಪುನಃ ನಾವು ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಸೋಲಿಸೋದು ಅಷ್ಟು ಸುಲಭ ಅಲ್ಲ. ಇದು ಅಖಿಲೇಶ್ ಯಾದವ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿದ್ದಂತಹ ಅಖಿಲೇಶ್ ಯಾದವ್ಗೆ ಒಂದು ಆಶಾಕಿರಣದ ತರ ಕಾಣಿಸ್ಕೊಂಡಿದ್ದು ರಾಮ ಮಂದಿರದಲ್ಲಿ ನಡೆದಂತಹ ಚೋರಿ. ಅಲ್ಲಿ ಏನ್ ನಡೆದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಈಗ ಈ ರಾಮ ಮಂದಿರದಲ್ಲಿ ಚೋರಿ ಆಯ್ತಲ್ಲ, ಅದಕ್ಕೆ ಒಂದು ಟೈಟಲ್ ಕೂಡ ಕೊಟ್ಟರು, ಚಂದಾ ಚೋರಿ ಅಂತೇಳಿ. ಮತ ಚೋರಿ, ಅದ್ರ ಜೊತೆ ಚಂದಾ ಚೋರಿ, ಇದು ಎರಡು ಟೈಟಲ್ ಗಳನ್ನ ಈಗ ಕಾಂಗ್ರೆಸ್ ಪಕ್ಷ ಹಾಗೇನೆ ಎಲ್ಲ ವಿಪಕ್ಷಗಳು ಈಗ ಉಪಯೋಗಿಸಲಿಕ್ಕೆ ಶುರು ಮಾಡಿದ್ದಾವೆ. ಈ ಚಂದಾ ಚೋರಿಯನ್ನ ಮುಂದಿಟ್ಕೊಂಡು ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತ ಹೇಳ್ಕೊಂಡು ಅಖಿಲೇಶ್ ಯಾದವ್ ಅದನ್ನೇ ಬ್ರಹ್ಮಾಸ್ತ್ರವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಹೊರಟರು. ಪದೇ ಪದೇ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಎಲ್ಲಕ್ಕೆಲ್ಲ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ಅವರು ಇದ್ದಕ್ಕಿದ್ದಂಗೆ ಆಕ್ಟಿವ್ ಆಗಿ ಬಿಟ್ರು. ಮೊದಲು ಅಷ್ಟೊಂದು ಆಕ್ಟಿವ್ ಇರಲಿಲ್ಲ ಅವರು, ಆದ್ರೆ ಈಗ ಫುಲ್ ಆಕ್ಟಿವ್ ಆಗಿ ಬಿಟ್ಟಿದ್ದಾರೆ. ಬಂದಂತಹ ಒಂದು ಸುದ್ದಿ ಪ್ರಕಾರ ಏನೋ ಒಂದು ರಥಯಾತ್ರೆಯನ್ನು ಕೂಡ ಮಾಡ್ಲಿಕ್ಕೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ರಥಯಾತ್ರೆ ಅಯೋಧ್ಯೆಯಿಂದನೇ ಪ್ರಾರಂಭ ಆಗ್ತದೆ, ಈ ರೀತಿಯಾದ ಸುದ್ದಿ ಕೂಡ ಇದೆ. ಆದ್ರೆ ಈ ರಾಮ ಮಂದಿರದ ವಿಷಯ ಏನಿದೆ, ಇದೇ ಈಗ ಅಖಿಲೇಶ್ ಯಾದವ್ಗೆ ತಿರುಗುಬಾಣ ಆಗುವಂತ ಸಾಧ್ಯತೆಗಳು ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಆ ರೀತಿಯಾಗಿ ಈಗ ಅಖಿಲೇಶ್ ಯಾದವ್ ಮೇಲೆ ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಯಾವ ರೀತಿಯಾಗಿ ಅಖಿಲೇಶ್ ಯಾದವ್ ಮೇಲೆ ತಿರುಗಿ ಬಿದ್ದಿದ್ದಾರೆ, ಇದರಿಂದ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯಂತ ಪರಿಣಾಮ ಬೀರಬಹುದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮರುಭೂಮಿಯಲ್ಲಿ OSS ಕಾಣಿಸಿದ ರೀತಿಯಲ್ಲಿ ಅಖಿಲೇಶ್ ಯಾದವ್ಗೆ ಈ ರಾಮ ಮಂದಿರದಲ್ಲಿ ನಡೆದಂತಹ ಈ ಚೋರಿ ಏನಿದೆ, ಹುಂಡಿ ಕಳವು, ಇದು ಅಸ್ತ್ರವಾಗಿ ಸಿಕ್ತು. ಹಾಗಾಗಿ ಇದನ್ನೇ ಉಪಯೋಗಿಸ್ಕೊಂಡು ನಾನು ಉತ್ತರ ಪ್ರದೇಶದಲ್ಲಿ ಚುನಾವಣೆಯನ್ನು ಗೆಲ್ತೇನೆ ಅಂತ ಹೇಳ್ಕೊಂಡು ಅಖಿಲೇಶ್ ಯಾದವ್ ಪದೇ ಪದೇ ಇದ್ರ ಬಗ್ಗೆ ಮಾತಾಡಲಿ ಶುರು ಮಾಡಿದ್ರು. 200 ಕೋಟಿಗೂ ಜಾಸ್ತಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ರು. ಹಾಗೇನೆ ಕಾಂಗ್ರೆಸ್ ಪಕ್ಷದವರು ಕೂಡ ಅಷ್ಟೇ ಇದನ್ನೇ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡು ಹೋದಲ್ಲಿ ಬಂದಲ್ಲಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. ನನ್ಗನ್ನಿಸ್ತಾ ಇರೋದೇನು ಅಂತ ಹೇಳಿದ್ರೆ, ನಾಡಿದ್ದು 20ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ, ಮಳೆಗಾಲದ ಅಧಿವೇಶನ. ಈ ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲಿ ಈ ವಿಷಯಗಳನ್ನೇ ಇಟ್ಕೊಂಡು ಗಲಭೆ ಎಬ್ಬಿಸುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸದ್ಯಕ್ಕೆ ವಿಪಕ್ಷಗಳ ಕೈಯಲ್ಲಿರುವಂತಹ ಅಸ್ತ್ರಗಳು ಯಾವ್ದೆಲ್ಲ ಕೇಳಿದ್ರೆ, ಒಂದು ಈ ಸೋನಂ ವಾಂಗ್ಚುಕ್ ಮಾಡ್ತಾ ಇರುವಂತಹ ಉಪವಾಸ, ಪೇಪರ್ ಲೀಕಿಗೆ ಸಂಬಂಧಪಟ್ಟಂತಹ ವಿಷಯ, ಅದರ ಜೊತೆ FCRA, ಹಾಗೇನೆ ಈಗ ಇನ್ನೊಂದು ಅಸ್ತ್ರ ಅವ್ರ ಕೈ ಸಿಕ್ಕಿರೋದು ಈ ರಾಮ ಮಂದಿರದ ವಿಷಯ. ಈ ವಿಷಯಗಳನ್ನ ಇಟ್ಕೊಂಡು ಗಲಭೆ ಎಬ್ಬಿಸೋದಂತೂ ಗ್ಯಾರಂಟಿ ಅನಿಸ್ತಾ ಇದೆ. ಅದಲ್ಲದೇನೆ ರಾಹುಲ್ ಗಾಂಧಿ ಇತ್ತೀಚೆಗಷ್ಟೇ ವಿದೇಶ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದಾರೆ. 20-25 ದಿನಗಳವರೆಗೆ ಅವರು ವಿದೇಶದಲ್ಲಿ ಕಾಲ ಕಳೆದಿದ್ದಾರೆ. ಬರ್ತಾ ಇರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, FCRAಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ಟ್ರೈನ್ ಅಪ್ ಆಗಿ ಬಂದಿದ್ದಾರೆ. ಅಂದ್ರೆ ಸದನದಲ್ಲಿ ಯಾವ ರೀತಿ ಮಾತಾಡಬೇಕು, ಈ FCRA ವಿಷಯವನ್ನು ಇಟ್ಕೊಂಡು ಯಾವ ರೀತಿಯಾಗಿ ಗಲಭೆ ಮಾಡಬೇಕು, ಎಲ್ಲಾ ರೀತಿಯಾದ ತರಬೇತಿಯನ್ನು ಪಡ್ಕೊಂಡು ರಾಹುಲ್ ಗಾಂಧಿ ಬಂದಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಅದೇನೇ ಇರಲಿ, ಪುನಃ ಈಗ ರಾಮ ಮಂದಿರದ ವಿಷಯಕ್ಕೆ ಬರೋದಾದ್ರೆ, ರಾಮ ಮಂದಿರದಲ್ಲಿ ಈ ಚೋರಿ ನಡೀತು ಅಂತ ಹೇಳಿದ ತಕ್ಷಣ ಯೋಗಿ ಆದಿತ್ಯನಾಥ್ ಸರ್ಕಾರ ಒಂದು SIT ಅನ್ನ ರಚನೆ ಮಾಡ್ತು. SIT ಮುಖಾಂತರ ವಿಚಾರಣೆ ನಡೆದು ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಆದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ರಾಜಕೀಯ ಇದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಖಿಲೇಶ್ ಯಾದವ್ ಇದನ್ನೇ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡು ನಾನು ಮುಂದಿನ ಚುನಾವಣೆಯಲ್ಲಿ ಹಿಂದೂಗಳ ಮತವನ್ನ ತನ್ನತ್ತ ಸೆಳಿತೇನೆ ಅಂತ ಹೇಳ್ಕೊಂಡು ತೀರ್ಮಾನ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಇದು ಅವರಿಗೆ ತುಂಬಾ ಕಾಸ್ಟ್ಲಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಜನರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೌದು, ಅಲ್ಲಿ ಕಳ್ಳತನ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಎನ್ಕ್ವೈರಿ ನಡೀತಾ ಇದೆ, SIT ರಚನೆ ಆಗಿದೆ, ಸರಿಯಾದ ರೀತಿಯಲ್ಲಿ ವಿಚಾರಣೆ ನಡೆದು ತಪ್ಪಿತಸ್ಥರನ್ನ ಜೈಲಿಗೆ ಕಳಿಸುವಂತಹ ಕೆಲಸ ಖಂಡಿತವಾಗಿ ಆಗ್ತದೆ. ನಮ್ಗೆ ಯೋಗಿ ಆದಿತ್ಯನಾಥ್ ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಈ ರೀತಿಯಾಗಿ ಅಲ್ಲಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ವಿಷಯವನ್ನ ಅಲ್ಲಿಯ ಜನರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ನಡೆದಿದೆ ಹೌದು, ಯಾಕಂದ್ರೆ ರಾಮ ಮಂದಿರ ನಿರ್ಮಾಣ ಆಯ್ತು, ಅಲ್ಲಿ ಟ್ರಸ್ಟ್ ನವರು ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವರು ಕೆಲವೊಂದು ತಪ್ಪುಗಳನ್ನ ಮಾಡಿದ್ದಾರೆ.
ಅಲ್ಲಿದ್ದಂತಹ ಈ ಲೂಪ್ ಹೋಲ್ಸ್ಗಳನ್ನ ಉಪಯೋಗಿಸ್ಕೊಂಡು ಇವರು ಕಳ್ಳತನವನ್ನ ಮಾಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಆ ರೀತಿ ಆಗದೇ ಇರೋ ರೀತಿಯಲ್ಲಿ ನೋಡುವಂತಹ ಎಲ್ಲಾ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಆ ರೀತಿ ನಡೆಯೋದಿಲ್ಲ. ಅದಕ್ಕೆ ಬೇಕಾದಂತ ಎಲ್ಲಾ ಬಂದೋಬಸ್ತನ್ನ ಅವ್ರು ಮಾಡ್ತಾ ಇದ್ದಾರೆ. ಇದು ರಾಮ ಭಕ್ತರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವ್ರು ಯಾರು ಕೂಡ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದ್ರೆ ವಿಪಕ್ಷದವರು ಇದನ್ನೇ ದಿನೇ ದಿನೇ ಮಾತಾಡಿ ಜನರ ಮನಸ್ಸನ್ನ ತಿರುಗಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಅದು ಅಷ್ಟೊಂದು ವರ್ಕೌಟ್ ಆಗ್ತಾ ಇಲ್ಲ. ಈಗ ಯೋಗಿ ಆದಿತ್ಯನಾಥ್ ಈ ವಿಷಯಗಳನ್ನ ಇಟ್ಕೊಂಡು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದ್ ರೀತಿ ತಾಂಡವ ನೃತ್ಯವನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳ್ಬೋದು. ಅವರ ಭಾಷಣಗಳನ್ನ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಅವರು ಈ ವಿಷಯಗಳನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಹಾಗೇನೆ ಅಖಿಲೇಶ್ ಯಾದವ್ ಸೇರಿ ಎಲ್ಲಾ ವಿಪಕ್ಷದವ್ರನ್ನ ಬೆತ್ತಲೆ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಅವರು ಈಗ ಮಾತಾಡ್ಲಿ ಶುರು ಮಾಡಿದ್ದಾರೆ. ಇಲ್ಲಿ ಯೋಗಿ ಆದಿತ್ಯನಾಥ್ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾಮ ಮಂದಿರದಲ್ಲಿ ಕಳ್ಳತನ ಆಗಿದೆ, ನಾವು ಒಪ್ಕೊಳ್ತೇವೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆಯನ್ನು ನಡೆಸ್ತಾ ಇದ್ದೇವೆ. ಆದ್ರೆ ವಕ್ಫ್ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ಕೋಟ್ಯಾಂತರ ಬೆಲೆಯ ಹಾಗೇನೆ ಸಾವಿರಾರು ಎಕರೆ ವಕ್ಫ್ ಜಾಗಗಳನ್ನ ಯಾರ್ಯಾರೋ ಪರಾಬಾರೆ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ ನಾಯಕರು ಹಾಗೇನೆ ಸಮಾಜವಾದಿ ಪಕ್ಷದ ನಾಯಕರು ಎಲ್ಲರೂ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ. ಯಾರ್ಯಾರಿಗೋ ಮಾರ್ಕೊಂಡು ತಿಂದಿದ್ದಾರಲ್ಲ, ಇದ್ರ ಬಗ್ಗೆ ಯಾಕೆ ನೀವು ತನಿಖೆ ನಡೆಸ್ತಾ ಇಲ್ಲ? ಇದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ವಕ್ಫ್ ಆಸ್ತಿಗಳನ್ನ ಯಾಕೆ ಬೇರೆಯವ್ರಿಗೆ ನೀವು ಮಾರಿದ್ರಿ? ಅಲ್ಲಿ ಏನಾದ್ರೂ ಬಿಲ್ಡಿಂಗ್ ಗಳನ್ನ ಕಟ್ಟಿ ಬಡವರಿಗೆ ನೀವು ಲೀಸಿಗೆ ಕೊಡಬಹುದಿತ್ತಲ್ಲ, ಅದನ್ನ ಬಿಟ್ಟು ನೀವು ಯಾಕೆ ಅದನ್ನ ಮಾರ್ಕೊಂಡು ತಿಂದಿದ್ದೀರಾ? ಅದಕ್ಕೆ ಸಂಬಂಧಪಟ್ಟಂತೆ ಬಾಯಿ ಬಿಡಿ, ಮಾತಾಡಿ. ಯಾಕೆ ನಿಮ್ಮ ಲಿಪ್ ಲಾಕ್ ಆಗಿದೆ? ನೀವ್ ಯಾಕೆ ನಿಮ್ಮ ಬಾಯಿಗಳಿಗೆ ಫೆವಿಕಾಲ್ ಹಾಕೊಂಡು ಕೂತ್ಕೊಂಡಿದ್ದೀರಾ? ಈ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಈ ಪ್ರಶ್ನೆಗಳಿಗೆ ಎಲ್ಲಿಂದನೂ ಉತ್ತರ ಬರ್ತಾ ಇಲ್ಲ. ಇಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಅಖಿಲೇಶ್ ಯಾದವ್ ಇರಬಹುದು ಅಥವಾ ಕಾಂಗ್ರೆಸ್ ಪಕ್ಷದವರು ಇರಬಹುದು, ಇವರೆಲ್ಲರೂ ಈ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಎತ್ತುತ್ತಾ ಇರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಯೋಗಿ ಆದಿತ್ಯನಾಥ್ ಕೊಡ್ತಾ ಇದ್ದಾರೆ. ಒಂದೇ ಉತ್ತರ ಅವ್ರು ಕೊಡ್ತಾ ಇರೋದು, SIT ರಚನೆ ಆಗಿದೆ, ತನಿಖೆ ನಡೀತಾ ಇದೆ, ಸರಿಯಾದ ರೀತಿಯಲ್ಲಿ ತನಿಖೆ ನಡೆದಿ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಹೋ ಜಾಯೇಗಾ, ಈ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಯೋಗಿ ಆದಿತ್ಯನಾಥ್ ವಕ್ಫ್ ಲ್ಯಾಂಡ್ ಸಂಬಂಧಪಟ್ಟಂತೆ ಎತ್ತಿರುವಂತಹ ಪ್ರಶ್ನೆಗೆ ಒಬ್ರು ಕೂಡ ಉತ್ತರ ಕೊಡ್ತಾ ಇಲ್ಲ. ಅಥವಾ ಅಟ್ಲೀಸ್ಟ್ ಸವಾಲಾದ್ರೂ ಹಾಕ್ಬೋದಲ್ಲ, ಹೌದಾ ತೋರಿಸಿ, ಹಾಗಾದ್ರೆ ಯಾರು ಮಾರ್ಕೊಂಡಿದ್ದಾರೆ, ಯಾರಿಗೆ ಮಾರಿದ್ದಾರೆ, ಡೀಟೇಲ್ಸ್ ಕೊಡಿ ಅಂತೇಳಿ ಒಂದು ಪ್ರಶ್ನೆ ಆದ್ರೂ ಮಾಡ್ಬೋದಲ್ಲ. ಆ ರೀತಿ ಕೂಡ ಮಾಡ್ತಾ ಇಲ್ಲ, ತುಟಿ ಪಿಟಕ್ ಮಾಡ್ತಾ ಇಲ್ಲ. ಆ ರೀತಿಯಾಗಿ ಕೂತ್ಕೊಂಡ್ ಬಿಟ್ಟಿದ್ದಾರೆ. ಏನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ರಾಮ ಮಂದಿರದ ವಿಷಯವನ್ನ ಇವರು ಹೈಲೈಟ್ ಮಾಡ್ಲಿಕ್ಕೆ ಹೋಗಿ ಈಗ ಇವರ ಕಳ್ಳತನ ಸಿಕ್ಕಾಕೊಳ್ಳಿ ಶುರುವಾಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ಅವರು ಎಲ್ಲರೂ ಕೂಡ ಗಪ್ಚುಪ್ಪಾಗಿ ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಯೋಗಿ ಆದಿತ್ಯನಾಥ್ ಈಗ ತಾಂಡವವನ್ನೇ ಆಡ್ತಾ ಇದ್ದಾರೆ ಅಂತೇಳಿ. ಅವರ ಬೆಂಕಿ ಭಾಷಣಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ಯೋಗಿ ಆದಿತ್ಯನಾಥ್ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಈ ವಿಪಕ್ಷಗಳನ್ನ ಯಾವ ರೀತಿಯಾಗಿ ಕುಡಿಸಿ ಬಿಸಾಡ್ತಾರೆ ಅನ್ನೋದು ಇವಾಗಲೇ ಗೊತ್ತಾಗ್ಲಿ ಪ್ರಾರಂಭ ಆಗಿದೆ. ಇದು ವಿಪಕ್ಷಗಳಿಗೆ ಕೂಡ ಅರ್ಥ ಆಗ್ಲಿಕ್ಕೆ ಶುರುವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲೋದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ ಮುಲಾಯಂ ಸಿಂಗ್ ಕೊಟ್ಟಂತಹ ಹೇಳಿಕೆಗಳು, ಪಾರ್ಲಿಮೆಂಟ್ ನಲ್ಲಿ ಆಡಿರುವಂತಹ ಮಾತು, ಈ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ. ಅಂದ್ರೆ ಈ ಹಿಂದೆ ನೀವು ರಾಮ ಮಂದಿರದ ಬಗ್ಗೆ ಏನೆಲ್ಲ ಮಾತಾಡಿದೀರಾ, ರಾಮ ಮಂದಿರ ಕಟ್ಟೋದೇ ವೇಸ್ಟ್ ಅಂತ ತಿಳ್ಕೊಂಡೆಲ್ಲ ಮಾತಾಡಿದಿರಲ್ಲ, ಅಲ್ಲಿ ರಾಮ ಮಂದಿರವೇ ಇರ್ಲಿಲ್ಲ ಅಂತ ತಿಳ್ಕೊಂಡು ನೀವು ಪ್ರತಿಪಾದಿಸ್ತಾ ಇದ್ರಲ್ಲ, ಅಂತವ್ರು ಈಗ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ನಿಮ್ಗೂ ರಾಮ ಮಂದಿರಕ್ಕೂ ಸಂಬಂಧ ಇಲ್ಲ, ಬಾಯಿ ಮುಚ್ಕೊಂಡಿರಿ. ಅಲ್ಲೇನೋ ನಡೆದಿದೆ, ಒಪ್ಕೊಳ್ತೇವೆ ನಾವು ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಅಲ್ಲಿ ನಡೆದಿರುವಂತಹ ಘಟನೆ ಸಂಬಂಧಪಟ್ಟಂತೆ ನಮ್ಮೆಲ್ಲರಿಗೂ ಬೇಸರ ಇದೆ. ಆದ್ರೆ ಇದಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ, ಯೋಗಿ ಆದಿತ್ಯನಾಥ್ಗೂ ಈ ಕಡುವಿಗೂ ಸಂಬಂಧ ಇಲ್ಲ. ಯಾಕಂದ್ರೆ ರಾಮ ಮಂದಿರ ಅನ್ನೋದು ಒಂದು ಇಂಡಿಪೆಂಡೆಂಟ್ ಬಾಡಿ, ಅಲ್ಲಿ ಟ್ರಸ್ಟ್ ಇತ್ತು, ಟ್ರಸ್ಟ್ ಮ್ಯಾನೇಜ್ ಮಾಡ್ತಾ ಇತ್ತು. ಟ್ರಸ್ಟ್ ನಲ್ಲಿ ನಡೆದಿರುವಂತಹ ಸಮಸ್ಯೆ ಇದು, ಅದನ್ನ ಬಗೆಹರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನೀವು ಮಾತಾಡ್ಲಿಕ್ಕೆ ಯಾವುದೇ ರೀತಿಯಾದಂತ ನೈತಿಕ ಹಕ್ಕಿಲ್ಲ. ಇಲ್ಲಿವರೆಗೆ ಒಂದೇ ಒಂದು ದಿನ ರಾಮ ಮಂದಿರಕ್ಕೆ ಭೇಟಿ ಕೊಡದೇ ಇರುವಂತಹ ವ್ಯಕ್ತಿಗಳು ರಾಮ ಮಂದಿರದ ಬಗ್ಗೆ ಮಾತಾಡುವಂತಹ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಹಿಗ್ಗಾಮುಗ್ಗ ಬೈತಾ ಇದ್ದಾರೆ. ಒಟ್ಟಾರೆಯಾಗಿ ಉತ್ತರ ಪ್ರದೇಶದಲ್ಲಿ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಈಗ ಅಖಿಲೇಶ್ ಯಾದವ್ ಇದ್ರ ಬಗ್ಗೆ ಮಾತಾಡಿದ್ರೆ ಅವರಿಗೆ ಇದು ಉಲ್ಟಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅಯೋಧ್ಯೆ ಬಗ್ಗೆ ಜಾಸ್ತಿ ಅವರು ಮಾತಾಡ್ಕೊಂತ ನಾನೀಗ ರಾಮ ಭಕ್ತ ಅಂತ ತೋರಿಸ್ಕೊಳ್ಳಿಕ್ ಕೂಡ ಪ್ರಯತ್ನಿಸ್ತಾ ಇದ್ದಾರೆ. ಆ ರೀತಿ ಆದ್ರೆ ಅವರ ಮತ ಬ್ಯಾಂಕ್ ಇದೆಯಲ್ಲ, ಮುಸ್ಲಿಂ ಮತ ಬ್ಯಾಂಕ್, ಅದು ಅವ್ರ ಕೈ ತಪ್ಪಿ ಹೋಗುವಂತ ಸಾಧ್ಯತೆ ಇದೆ. ಅದಲ್ಲದೆ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಈ ಸೀಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಟಗ್ ಆಫ್ ವಾರ್ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದವರು ಅಲ್ಲಿ ನಮ್ಗೆ 50% ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಅಸ್ತಿತ್ವವೇ ಇಲ್ಲ. ಹಾಗಾಗಿ ಸಮಾಜವಾದಿ ಪಕ್ಷದವರು ಅದಕ್ಕೆ ತಯಾರಿಲ್ಲ. ಆದ್ರಿಂದ ಈ ಸಮಸ್ಯೆ ಬಗೆಹರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದರಿಂದಾಗಿ ಏನಾದ್ರೂ ಸಮಸ್ಯೆ ಆಗೋದಿದ್ರೆ ಅದು ಸಮಾಜವಾದಿ ಪಕ್ಷಕ್ಕೆ. ಖಂಡಿತವಾಗಿ ಮುಂದಿನ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಅಲ್ಲಿ ಸಂಪೂರ್ಣವಾಗಿ ನಿರ್ನಾಮ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ.
ಸಮಾಜವಾದಿ ಪಕ್ಷದ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ರೀಸೆಂಟ್ ಆಗಿ ಯಾರೋ ಒಬ್ರು ಹೇಳಿದ್ರು, ಅಖಿಲೇಶ್ ಯಾದವ್ AC ಮತ್ತು PC ಅನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಗೆಲ್ಲಿಕ್ ಸಾಧ್ಯ ಇಲ್ಲ ಅಂತೇಳಿ. ಇಲ್ಲಿ AC PC ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ಏರ್ ಕಂಡೀಷನ್ ರೂಮ್ ನಲ್ಲಿ ಮಲ್ಕೊಂಡಿರೋದನ್ನ ಬಿಟ್ಟು ಅವ್ರು ಹೊರಬರ್ಬೇಕು ಅಂತ ಹೇಳಿದ್ರು. ಇನ್ನೊಂದು PC ಅಂತ ಹೇಳಿದ್ರೆ ಪ್ರೆಸ್ ಕಾನ್ಫರೆನ್ಸ್. ಇವ್ರು ಮಾಡೋದೇನೋ ಪ್ರತಿದಿನ ಒಂದಿಷ್ಟು ಪ್ರೆಸ್ ಕಾನ್ಫರೆನ್ಸ್ ಗಳನ್ನ ನಡೆಸೋದು, ಅವ್ರ ವಿರುದ್ಧವಾಗಿ ಇವ್ರ ವಿರುದ್ಧವಾಗಿ ಒಂದಿಷ್ಟು ಹೇಳಿಕೆಗಳನ್ನ ಕೊಡೋದು. ಅದು ಬಿಟ್ಟು ಯಾವುದೇ ರೀತಿಯಾದ ಫೀಲ್ಡ್ ವರ್ಕ್ ನ ಈತ ಮಾಡ್ತಾ ಇಲ್ಲ. ಎಲ್ಲದಕ್ಕೆಲ್ಲ ಮುಖ್ಯವಾಗಿ ಈತ ಅತ್ಯಂತ ಸೋಂಬೇರಿ ಅಂತ ಹೇಳ್ಕೊಂಡು ಕೂಡ ಕೆಲವರು ಹೀಗೆ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈತ ಬೆಳಿಗ್ಗೆ ಹೇಳೋದೇ ತುಂಬಾ ಡಿಲೇ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ 8-9 ಗಂಟೆ ಮೇಲೆ ಹೇಳೋದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಎಲ್ರಿಗೂ ತಮಾಷೆ ಮಾಡ್ತೇವೆ, ಯಾರೆಲ್ಲ ಲೇಟ್ ಆಗಿ ಹೇಳ್ತಾರೋ ಅವರಿಗೆ ಸೂರ್ಯವಂಶದವರು ಅಂತೇಳಿ ಹೇಳ್ತೇವೆ. ಆ ರೀತಿಯಾದಂತಹ ಕ್ಯಾಟಗರಿ ಸೇರಿದಂತಹ ವ್ಯಕ್ತಿ ಅಂತ ಕೂಡ ಎಲ್ಲರೂ ಹೀಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಅಖಿಲೇಶ್ ಯಾದವ್ಗೆ ಮುಂದಿನ ಚುನಾವಣೆಯನ್ನು ಎದುರಿಸೋದು ಅತ್ಯಂತ ಕಷ್ಟಕರವಾಗಿದೆ. ಇದರ ನಡುವೆ ಈ ಅಯೋಧ್ಯೆ ವಿಷಯವನ್ನು ಇಟ್ಕೊಂಡು ನಾನೇನೋ ಸಾಧನೆ ಮಾಡ್ತೇನೆ ಅಂತ ತಗೊಂಡು ಹೊರಟಿರುವಂತಹ ಅಖಿಲೇಶ್ ಯಾದವ್ಗೆ ಇದೇ ತಿರುಗುಬಾಣ ಆಗುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇವರು ಅಯೋಧ್ಯೆ ವಿಷಯವನ್ನ ಎತ್ತದಾಗೆಲ್ಲ ಯೋಗಿ ಆದಿತ್ಯನಾಥ್ ವಕ್ಫ್ ಲ್ಯಾಂಡಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಇದರಿಂದಾಗಿ ಮುಸಲ್ಮಾನರಿಗೂ ಕೂಡ ಈ ಅಖಿಲೇಶ್ ಯಾದವ್ ಅಂಡ್ ಟೀಮ್ ಬಗ್ಗೆ ಡೌಟ್ ಬರ್ಲಿಕ್ಕೆ ಶುರು ಆಗ್ತದೆ. ಅವರು ಈ ಪಕ್ಷದಿಂದ ವಿಮುಖರಾಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಅಡಕತ್ತರಿಯಲ್ಲಿ ಈ ಅಖಿಲೇಶ್ ಯಾದವ್ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಯೋಗಿ ಆದಿತ್ಯನಾಥ್ ವಿಜೃಂಭಿಸುತ್ತಿದ್ದಾರೆ. ನೋಡೋಣ, ರಾಮ ಮಂದಿರದಲ್ಲಿ ನಡೆದಂತಹ ಈ ಒಂದು ಚೋರಿ ಏನಿದೆ, ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಹೊಸ ರಾಮ ಭಕ್ತರನ್ನು ಹುಟ್ಟಾಕ್ತದೆ. ಯಾರೆಲ್ಲ ರಾಮ ಭಕ್ತರಾಗಿ ಕನ್ವರ್ಟ್ ಆಗ್ತಾರೆ ಎಲ್ಲದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಅಖಿಲೇಶ್ ಯಾದವ್ ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದವ್ರು ಇರ್ಬೋದು, ಇವರಿಗೆ ಏನಾದ್ರೂ ರಾಮ ಮಂದಿರದಲ್ಲಿ ನಡೆದಂತಹ ಈ ವಿಷಯಗಳನ್ನ ಪ್ರಶ್ನೆ ಮಾಡುವಂತಹ ನೈತಿಕ ಹಕ್ಕಿದೆಯಾ? ನಿಮ್ಗೆ ಏನನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತಹ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.